ನಮ್ಮ ದೇಶದಲ್ಲಿ ಕಾನೂನು ಮತ್ತು ವ್ಯವಸ್ಥೆ ಎಲ್ಲರಿಗೂ ಒಂದೇ ಅಂತ ನಾನು ಸದಾ ನಂಬಿದ್ದೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ನನಗಾಗ್ತಾ ಇರೋ ಅನುಭವ ಆ ನಂಬಿಕೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ನಾನು ಸಲ್ಲಿಸಿದ ದೂರು ಸಂಪೂರ್ಣವಾಗಿ ನಿರ್ಲಕ್ಷ್ಯಗೊಳಿಸಲ್ಪಟ್ಟಿದೆ. ಆದ್ರೆ ಮತ್ತೊಬ್ಬ ಮಹಿಳೆ ಸಲ್ಲಿಸಿದ ದೂರಿನಲ್ಲಿ ಮಾತ್ರ ಒಂದೇ ದಿನದೊಳಗೆ ಕ್ರಮಕ್ಕೆ ಒಳಗಾಗಿರೋದು ನನಗೂ ನಿಜಕ್ಕೂ ಅಚ್ಚರಿ ಹುಟ್ಟಿಸಿದೆ. ನನ್ನ ದೂರು ಕಡಿಮೆ ಮಹತ್ವದ್ದೇ ಅಥವಾ ಮಾನ್ಯತೆ ಇಲ್ಲದ್ದೇ ಅನ್ನೋ ಪ್ರಶ್ನೆ ಉಂಟಾಗಿದೆ. ನನ್ನ ವಕೀಲರಿಂದ ನಿರಂತರ ಫಾಲೋಅಪ್ ನಡೀತಾ ಇದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಕೊನೆ ಪಕ್ಷ ನಾನ್ ಕೊಟ್ಟ ದೂರನ್ನ ಅವ್ರು ನೋಡೋದಕ್ಕಾಗಿಯೂ ನಾನಿನ್ನು ಕಾಯ್ತಿದ್ದೀನಿ ಅನ್ನೋದನ್ನ ನೆನಪಿಸಲು ನಾನೇ ವೈಯಕ್ತಿಕವಾಗಿ ಠಾಣೆಗೆ ಹೋಗ್ಬೇಕಾಯ್ತು. ಈ ವಿಳಂಬ ನೀತಿ ಯಾವುದೇ ಹೊರಗಿನ ಒತ್ತಡ ಅಥವಾ ಪ್ರಭಾವದಿಂದ ಆಗಿಲ್ಲ ಅಂತ ನಾನು ನಂಬಿರ್ತೀನಿ. ಯಾವ ವ್ಯಕ್ತಿ ಇದ್ದಾರೆ ಅನ್ನೋದ್ರ ಮೇಲೆ ನ್ಯಾಯ ನಿರ್ಧಾರವಾಗಬಾರ್ದು. ಈ ರೀತಿಯ ವರ್ತನೆಯನ್ನ ಬೆಂಬಲಿಸುವವರಿಗೂ ಅಥವಾ ಆಶ್ರಯ ನೀಡುವವರಿಗೂ ಕಣ್ಣುಮುಚ್ಚಿ ಇಂತಹ ಕೃತ್ಯಗಳನ್ನ ಬೆಂಬಲಿಸುವ ಬದಲು ಉತ್ತಮ ಜೀವನ ನಡೆಸೋವತ್ತ ಆ ಶಕ್ತಿಯನ್ನ ಬಳಸಿ ಅನ್ನೋದೇ ನನ್ನ ಮಾತು. ನಾನಿನ್ನೂ ಕಾಯ್ತಾನೇ ಇದ್ದೀನಿ. ಮತ್ತಿದನ್ನ ಇಲ್ಲಿಗೆ ನಿಲ್ಸೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.